ಮಂತ್ರಿಗಿರಿ ಬಗ್ಗೆ ಮಾತಾಡ್ತಾರೆ ಇವರು. ಮಂತ್ರಿ ಆಗೋದಕ್ಕೆ ಈ ಸ್ವಾಮಿಗಳನ್ನ ನನ್ನ ಮಠಕ್ಕೆ ಕಿಲಿ ಹಾಕ್ಸಿಲ್ಲ, ಗೇಟ್ ಹಚ್ಚಿದ್ದೀನಿ. ನೋಡ್ರಿ, ಯಾರು ಮೆಚ್ಚುವಂಥ ಅವಶ್ಯಕತೆ ಇಲ್ಲ. ಇವನು ಹಿಂದೆ ಬೊಮ್ಮಾಯಿ ಚೀಲ ಆಗಿದ್ನಲ್ಲ, 2D2C ಕೊಡಿಸ್ತಿರೋದು ದೊಡ್ಡ ನೇತೃತ್ವ ಹೊತ್ತಿದ್ನಲ್ಲ ಇವ ಸಿ ಪಾಟೀಲ. ಮತ್ತು ಏನು ಮಾಡಿದ ಇವತ್ತು ಎಲ್ಲೈತಿ 2D2C? ಇವನು ಚೇಲಾಗಿರಿ ಮಾಡಿದ್ದು, ಇವ್ರಿಗೆ ರೂಢಿ ಇದೆ, ನನಗಲ್ಲ. ಚೇಲಾಗಿರಿ, ಚಮಚಾಗಿರಿ, ಈ ಬಕೆಟ್ ಇಡೋ ಕೆಲಸ ನನ್ನ ಮನೆತನದಲ್ಲಿ ಬಂದಿಲ್ಲ. ಬರೋದಿದ್ರೆ ಹೆಂಗಾರು ಬರುತ್ತೆ. ಅದಕ್ಕೆ ಅನ್ನ ನಾಡನ ಬಸವನಲ್ಲಿ ಜನಿಸಿದವರು ಬಾರದು ಬಪ್ಪದು, ಬಪ್ಪದು ತಪ್ಪದು, ಒಪ್ಪದು ಇಪ್ಪದು ಅಂತ. ಇದರ ಅರ್ಥ ಏನಾರ ಆದ್ರೆ ಅವ್ರು ಕೇಳ್ರಿ. ಇವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಮಾತಾಡೋದು ವಿನಾಕಾರಣ. ಮಂತ್ರಿ ಆಗಕ್ಕೆ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡೋದು. ಸ್ವಾಮಿಗಳು ಸ್ವತಃ ಆರೋಪ ಮಾಡ್ತಾರೆ, ಸಿದ್ದರಾಮಯ್ಯನವ್ರು ಕಿಲಿ ಹಾಕ್ಸಿದ್ರು ಅಂತ. ಯಾಕ್ರಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತೀರಿ? ನಿಮಗೇನು ತಿಂದಿದ್ದು ಜೀರ್ಣ ಆಗೋದಿಲ್ಲ? ಕಾಂಗ್ರೆಸ್ ಪಕ್ಷ ಹೋರಾಟಕ್ಕೆ ಬರಲ್ಲ, ಮನ್ಯಾಗ ಗೆದ್ದು ಬಿಟ್ಟ ಅಂತ ನನ್ನ ಮೇಲೆ ಇವರು ಪೂಜ್ಯರು ಇವರೆಲ್ಲ ಮಾತಾಡ್ತಾರಲ್ಲ. ಏನು ಇವತ್ತು ಗೆದ್ದೀನ ನಾನು? ಇವತ್ತು ರಾಜಕಾರಣ ಮಂತನದಲ್ಲಿ ಜನಿಸಿದ್ದೀನಿ ನಾನು. 1978ರಿಂದ ನನ್ನ ಮನೆತನ, ನನ್ನ ತಂದೆ, ನಾನು, ನನ್ನ ಕುಟುಂಬ ಇವತ್ತು ಸಮಾಜ ಜೊತೆಗಿದೆ, ಜನರ ಜೊತೆಗಿದೆ, ಜನರ ಮಧ್ಯೆ ಇದ್ದೀವಿ ನಾವು ಜನಪ್ರತಿನಿಧಿಗಳಾಗಿ. 78ರಿಂದ ಇದ್ದೀವಿ. ಇವ್ರಿಗೆ ಖಬರಿಲ್ಲ, ಸುಮ್ಮನೆ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಒದರೋದಲ್ಲ. ಇವ್ರಿಗೆ ಕೊನೆಯದು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಬಾಯಿಗೆ ಬಂದು ಮಾಡಿದ್ರಿ ಚಲೋ. ನಾನೇನು ನಿಮ್ಮ ಅಪ್ಪನ ಮನೆ ಅನ್ನ ತಿಂದಿಲ್ಲ, ನಿಮ್ಮ ಹತ್ರ ಯಾವತ್ತೂ ನಾನು ಭಿಕ್ಷೆಗೆ ಬಂದಿಲ್ಲ. ನಿಮಗೆ ಕೊನೆಯದು ಹೇಳ್ತೀನಿ, ನನ್ನ ವೈಯಕ್ತಿಕ ಟಾರ್ಗೆಟ್ ಮಾಡಿದರೆ ನಾನು ಎದಕ್ಕೂ ಏಸೋದಿಲ್ಲ, ನೇರವಾಗಿ ನಿಮ್ಮ ಮನೆಗೆ ಬರಬೇಕಾಗತ್ತೆ ನಾನು.